ಶ್ರೀದೇವಮ್ಮ, ಶ್ರೀದೇವಮ್ಮ, ಯಾಕೆ ಸಣ್ಣಿಂಗಜ್ಜಿ? ಯಾಕೆ ಯಾಕೆ ಶ್ರೀದೇವಿನ ಕರಿತಾ ಇದೀಯಾ? ಯಾಕೂ ಇಲ್ಲ, ನಂದೊಂದಿಟ್ಟು ಏನೋ ಲೆಕ್ಕ ಹಾಕಿಸ್ಬೇಕಾಗಿತ್ತು. ಅದಕ್ಕೆ ನಾನು ಬಂದಮ್ಮ ಕರ್ಕೊಂಡು ಹೋಗೋಣ ಮಂತಕ್ಕೆ. ನಾನು ನಿಂದು ಇಬ್ಬರೊಳಗೆ ಯಾರಿಗೋ ಬಡ್ಡಿ ಕೊಟ್ಟಿದ್ದೆ, ಅದಕ್ಕೆ ಬಡ್ಡಿ ದುಡ್ಡು ಹಣ ಎಲ್ಲ ಕೊಡ್ತೀನಿ, ಲೆಕ್ಕ ಹಾಕ್ಸಜ್ಜಿ ಔಟಾಗುತ್ತೆ ಅಂತ ಹೇಳಿದ್ರ. ಅದಕ್ಕೆ ರೇಖಾ ಮಂತಕ್ಕೆ ಹೋಗೋಣ ಅಂದ್ಕೊಂಡೆ, ರೇಖಾ ಇರಲಿಲ್ಲ, ಎತ್ತ ಹೋಗಿತ್ತು. ಅದಕ್ಕೆ ನಾನು ಶ್ರೀದೇವ ಮಂತಕ್ಕೆ ಬಂದು ಇವಳನ್ನೇ ಕರ್ಕೊಂಡು ಹೋಗು. ಅವಳಿಗಿನ್ನ ಗೊತ್ತಾಗಲ್ಲ ನಮ್ಮ ಶ್ರೀದೇವಿಗೆ, ಇವಳಾದ್ರೆ ಚೆನ್ನಾಗಿ ಓದೇವಳೆ. ಇವಳು ಒಂದು ಸ್ವಲ್ಪ ಜಾಸ್ತಿನೇ ಓದವಳು ಅವಳಿಗಿನ್ನ. ಅವಳಿನ್ನ ಕಮ್ಮಿ ಓದಿರೋದು, ಇವಳು ಜಾಸ್ತಿ ಓದವಳೆ. ಇವಳನ್ನೇ ಕರ್ಕೊಂಡು ಹೋಗು. ಆರಾಮತ್ ಬಂದ್ರೆ ನಾನು ಲೆಕ್ಕ ಹಾಕಿರ್ ಸಾಕಮ್ಮ. ಯಾತ ಸಣ್ಣಿಂಗಜ್ಜಿ ಬಂದೈತಿ? ಯಾಕಜ್ಜಿ? ಯಾತಿಲ್ಲಮ್ಮ, ನಾನೊಂದಿಟ್ಟು ಯಾಕೆ ಲೆಕ್ಕ ಹಾಕಿಸ್ಬೇಕಾಗಿತ್ತು, ಅದಕ್ಕೆ ಕರಿಯೋಣಂತ ಬಂದೆ. ನಿಮ್ಮ ಅಜ್ಜಿ ಇವಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾಳೆ. ಬರ್ತೇನಮ್ಮ ಬೋದು? ಸರಿ ಬರ್ತೀನಿ ನಡಿ ಅಜ್ಜಿ, ಬರ್ತೀನಿ ನಡಿ. ಬರ್ತೀನಿ ನಡಿ, ಮನೆ ಹತ್ರ ಬರ್ತೀನಿ. ನಿನ್ನೆ ಒಂದಿಟ್ಟು ಸುಮಾರು ಅಲೆ ಶ್ರೀದೇವಿ ಲೆಕ್ಕ. ಅದಕ್ಕೆ ಇವಳಂದ್ರೆ ಸ್ಯಾನೆ ಓದೇವಳಲ್ಲ ನಂಬೋದು. ಅದಕ್ಕೆ ಬೋಧನೆ ಕರ್ಕೊಂಡು ಹೋಗು ಅಂದು. ಅಜ್ಜಿ ಬಡ್ಡಿ ದುಡ್ಡು ಎಲ್ಲ ಯಾರಿಗೊಂದು 20,000 ದುಡ್ಡು ಕೊಟ್ಟವಳಂತೆ. ಅದಕ್ಕೆ ಲೆಕ್ಕ ಹಾಕಿಸ್ಬೇಕು ಅಂದ್ಲು, ಅದಕ್ಕೆ ಕರ್ಕೊಂಡು ಹೋಗ್ತಾಳೆ. ಬಿಡು, ಇವಳೆ ಸ್ಯಾನೆ ಓದೇವಳು, ಇವಳೆ ಒಂದಿಟ್ಟು ಲೆಕ್ಕ ಹಾಕ್ತಾಳೆ. ಸರಿ, ಯಾರನಾತ್ ಹಾಕ್ಲೇಳು ಬಿಡು. ಯಾರು ಹಾಕಿದ್ರು ಲೆಕ್ಕನೇನೆ. ಯಾರನಾತ್ ಮಾಡ್ಕೊಡ್ಲೇಳು, ಹೋಗಿ ಹಾಕ್ಕೊಡು. ಅಜ್ಜಿಗೆ ಲೆಕ್ಕ ಗೊತ್ತಾಗಲ್ಲ. ಸರಿ ಆಯ್ತಕ್ಕ, ನಾನು ಎಲ್ಲದರಿಗೂ ಫಸ್ಟ್ ಕ್ಲಾಸ್ ಗೊತ್ತಾ ಅಕ್ಕ. ನಿಂದು SLCಲಿ ಒಂದೆರಡೇನೋ ಹೋಗಿದ್ದಾವಲ್ವ, ನೀವು ಫೇಲ್ ಆಗಿದ್ದೀರ. ನಾನು ಎಲ್ಲದರಲ್ಲೂ ಫಸ್ಟ್ ಕ್ಲಾಸು. ಹೋಗಿ ಒಮ್ಮೆ ಏನು ಮಾಡ. ಅವಾಗ ಕಟ್ಟಿ ಬರ್ಕೊಂತೀನಿ, ನಮ್ಮ ಅಪ್ಪ ಮದುವೆ ಮಾಡ್ತು. ಇನ್ನೇನು ಬರೆಯೋಕ್ಕಾಗಲಿಲ್ಲ, ಏನಿಲ್ಲ, ಅಲ್ಲಿಗೆ ಸುಮ್ಕಾದೆ. ಮದುವೆ ಮಾಡ್ತೀವಿ, ಏನು ಬೇಡ ಕಳ್ಸಲ್ಲ ಅಂದ್ರೆ ಅದಕ್ಕೆ ಸುಮ್ಮನೆ ಅದು ನಮ್ಮ. ಇವಾಗ ನಾನೇ ಜಾಸ್ತಿ ಓದಿರೋದಕ್ಕ. ಈಗಿನ ಇವಾಗ ನಾನೇ ಜಾಸ್ತಿ ಓದಿರೋದು. ನಾನು BA ಮಾಡಿದ್ದೀನಿ. BA ಮಾಡಿದ್ದೀನಿ ಅಂದಮೇಲೆ ಇವತ್ತು ನಾನು ಯಾವುದಾದ್ರೂ ಕೆಲ್ಸಕ್ಕೆ ಹೋದ್ರು, ಈ ಕೆಲ್ಸಕ್ಕೆ ಹೋದ್ರೂ ಎಷ್ಟೊಂದು ಸಂಬಳ ಕೊಡ್ತಾರೆ ಗೊತ್ತಾ ನನಗೆ. ಸರಿ ಆಯಿತು ಓದಮ್ಮ, ಹೆಂಗೆ ಓದಿದ್ಯಾ ನೀನು? ಓದಿ ಹೆಂಗೆ ಚೆನ್ನಾಗಿರು. ಮತ್ತು ಬೇರೆ ಚೆನ್ನಾಗಿರೋ ಸ್ಟ್ಯಾಂಡರ್ಡ್ ಸಸಿ ಸಿಕ್ಕಿದ್ಲು ಅಂತ ಮತ್ತೀಗ ಒಂಥರ ಇವಳು ಬಂದಾಗಿಂದ ಏನೋ ಒಂಥರ ಇವಳನ್ನಂತೂ ಬೋದು ಅಂತ ಮೆರೆಸ್ತಾಯ್ತು. ಇವಳಿಗೆ ಓದಿಲ್ಲ ಗೊತ್ತಾಗಲ್ಲ, ಇದಕ್ಕೆ ಲೆಕ್ಕ ಬುಕ್ಕನು. ಮತ್ತು ದುಡ್ಡೆಲ್ಲ ದುಡ್ದು ಇವ್ರ ಕೈಗೆ ತಗೊಂಬಂದು ಕೊಡ್ತಾರಲ್ಲತ್ತೆ, ನನ್ನ ಕೈಗೆ ತಗೊಂಬಂದು ಕೊಡೋಕ್ಕೆ ಹೇಳು. ದುಡ್ಡು ಅಮ್ಮನ ಕೈಗೆ ಕೊಟ್ಟರೆ ಅದಕ್ಕೇನು ಗೊತ್ತಾಗುತ್ತೆ, ಲೆಕ್ಕ ಗೊತ್ತಾಗಲ್ಲ. SLC ಫೇಲ್ ಆಗಿರೋರಿಗೆ, ನನ್ನಂತಳ್ಗೇನೆ, ನಾನು BA ಮಾಡಿರೋಳ್ಗೇನೆ ಒಂದೊಂದ್ಸತಿ ಲೆಕ್ಕ ಗೊತ್ತಾಗೋದಿಲ್ಲ. ಅಂಥದ್ರಾಗೆ ಅಮ್ಮನಿಗೆ ತಗೊಂಬಂದು ಕೊಟ್ಟರೆ ಹೋಗು. ಅಯ್ಯೋ ಎಂಥ ಕೆಲಸ ಆಗೋಯ್ತು. ಅಮ್ಮನ ಕೈಗೆ ಕೊಡ್ತಾರಮ್ಮ, ಲೆಕ್ಕ ಗೊತ್ತಾಗಲ್ಲ, ಬುಕ್ ಗೊತ್ತಾಗಲ್ಲ. ಅದಕ್ಕೆ ಮೇಲಿಂದನ ಹೇಳು ನಿನ್ನ ಗಂಡಿಗೆ ನನ್ನ ಕೈಗೆ ತಂದು ಕೊಡು ಅಂತ. ಸರಿ ಆಯ್ತು ಹೇಳು, ಬರಲಿ ಹೇಳ್ತೀನಿ. ಅಯ್ಯೋ ಇವಾಗ ಏನು ಆಸೆ ಅಪ್ಪ ಹೇಳು. ದುಡ್ಡು ಅಂತೈತಿ, ಲೆಕ್ಕ ಗೊತ್ತಾಗಲ್ಲ, ಏನಿಲ್ಲ. ಅಯ್ಯೋ ಎಷ್ಟು ಕುಡುಕ್ಬೇಕು, ಏನೇನು ತಗೊಳ್ಳಲ್ಲ. ಅಯ್ಯೋ ಒಂದೇನಾದ್ರೂ ಕ್ಲಿಪ್ ಬಂದ ತಗೊಳ್ಳೋದಕ್ಕ ಅಂದರೆ ತಗೊಳ್ಳಲ್ಲ, ಏನಿಲ್ಲ. ಅಯ್ಯೋ ದುಡ್ಡು ಇಟ್ಕೊಂಡು ಹಂಗೆ ಹೋಗೋದೀಯ. ಏನಾದ್ರೂ ತಗೊಳ್ಳೋದೇ ಇಲ್ಲ. ನಾನಂತೂ ನನ್ನ ಮೇಕಪ್ಗಂತಲೇ ಎಷ್ಟು ದುಡ್ಡು ಖರ್ಚು ಮಾಡ್ತೀನಿ ಕಾಣತ್ತೆ. ಎಲ್ಲ ತಗೊಬೇಕು, ಖುಷಿ ಪಡಬೇಕು. ಎಲ್ಲ ತಗೊಂಡ್ರೇ ಒಂಥರ ಜೀವನ ಚೆನ್ನಾಗಿರೋದು. ತಗೊಳ್ಳಿಲ್ಲ ಅಂತಂದರೆ ಬೇಜಾರು ಅನಿಸುತ್ತೆ. ಇದೇನಪ್ಪ ಇದು ವಿಚಿತ್ರ, ಹೀಗೆ ಬರೀ ದುಡ್ಡು ಅಂದ್ಕೊಂಡು ಕುಡ್ಕೊಳ್ಳಿ. ನೆಮ್ಮದಿ ಎಲ್ಲಿಂದ ಬಂತು, ಖುಷಿ ಪಡೋದು ಎಲ್ಲಿಂದ ಬಂತು? ಏನು ತಗೊಳ್ಳಿಲ್ಲ, ಏನು ಮಾಡಲಿಲ್ಲ ಅಂತಂದ್ರೆ ಖುಷಿನೇ ಇರಲ್ಲ. ಜೀವನದಲ್ಲಿ ದುಡಿಬೇಕು ಅನ್ನೋದೊಂದು ಬರೋದೇ ಇಲ್ಲ ಮನಸ್ಸಲ್ಲಿ. ಏನಾದರೂ ತಗೊಂಡ್ರೆ ಮಾತ್ರ ಜೋಶ್ ಬರುತ್ತೆ. ನಾವು ದುಡಿದ್ರೆ ಅದನ್ನು ತಗೋಬೋದು, ಇದನ್ನು ತಗೋಬೋದು ಅಂತೇಳಿ ಇನ್ನೂ ದುಡಿಯೋಕೆ ಇನ್ನೂ ಜಾಸ್ತಿ ನಮಗೆ ಒಂಥರ ಮನಸ್ಸಲ್ಲಿ ಏನೋ ಒಂಥರ ಜಾಸ್ತಿ ಬಂದ್ಬಿಡುತ್ತೆ. ಏನೋ ತಗೊಳ್ಳಿಲ್ಲ ಅಂತಂದ್ರೆ ಅಯ್ಯೋ ಇಷ್ಟೇನಾ ಜೀವನ ಅನಿಸುತ್ತೆ. ನನಗೇನೋ ಆಗ್ಯಪ್ಪ, ಇವಕ್ಕೂ ಬುದ್ಧಿನೇ ಒಂಥರ ಕಾಣತ್ತೆ. ಅಯ್ಯೋ ನಾನು ನೀನು ಸರಿ ಕಾಣತ್ತೆ. ನೀನು ನನ್ನಂಗೆ ಕಾಣತ್ತೆ. ಮತ್ತು ನೀನು ನನ್ನಂಗೇನೆ. ಇವ್ರು ಹಂಗಲ್ಲೋ ನಾನು ಖರ್ಚು ಮಾಡ್ತೀನಿ ಅಂತಲೇ ಎಲ್ಲ ಇಸ್ಕೊಂಡು ಇವರೆಲ್ಲ ದುಡ್ದು ಇವಾಗ ಅವಳ ಕೈಗೆ ತಂದು ಕೊಡ್ತಾರೆ. ನಿನ್ನ ಗಂಟಿಗೆ ಅವಳು ಅಷ್ಟೇ, ನೀನೇ ನೀನೇ ಬುದ್ಧಿವಂತಿಕೆಯಿಂದ ಕುಡಿಕೊಂಡು ಹೋಗೋದು ಕಲಿ ಅಷ್ಟೇ. ನಾನು ಹೇಳೋಣ ಅನ್ಕೊಂತಿದ್ದೆ ನನ್ನ ಕೈಗೆ ತಂದು ಕೊಡ್ರಿ ಅಂತ. ಇವು 2-3 ತಿಂಗಳು ನೋಡ್ತಾನೆ ಇದ್ದೀನಿ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಎಲ್ಲಾನ ಅವಯ್ಯಮ್ಮನ ಕೈಗೆ ದುಡ್ಡು ಕೊಡ್ತಾರೆ. ನನ್ನ ಗಂಡ ದುಡ್ದು ಯಾಕೆ ಅವ್ರ ಕೈಗೆ ಕೊಡಬೇಕು? ನಾನು ನಮ್ಮ ಅಯ್ಯಪ್ಪ ಬರಲಿ ಹೇಳ್ತೀನಿ ನಮ್ಮ ಮನೆಯವರು. ರೀ ನಾವು ದುಡ್ದು ಯಾಕೆ ಅವ್ರ ಕೈಗೆ ಕೊಡಬೇಕು ಅಂತ ಹೇಳಿ. ಇಷ್ಟು ದಿವಸ ದುಡ್ದಿರೋದೆಲ್ಲ ಏನು ಮಾಡಿದ್ರು? ಬರೀ ಅದು ಇದು ಮಾಡಿದ್ವಿ ಅಂತ ಹೇಳ್ತಾರೆ. ಅಷ್ಟೊಂದು ಕಂಜೂಸ್ ಮಾಡ್ತಾರೆ. ಏನು ಮಾಡಿದಾರತ್ತೆ ಇವರು? ಏನು ಮಾಡಿಲ್ಲಪ್ಪ. ಅಯ್ಯೋ ದೇವ್ರೆ, ಏನೋ ಮಾಡ್ತೀವಿ ಅಂತ ಹೇಳಿ ಹೇಳ್ತವ್ರು. ಅದೇನು ಮಾಡ್ತಾರೋ ಏನೋ. ಅಯ್ಯೋ ನೋಡೋಕ್ಕಾಗಲ್ಲ. ಅಯ್ಯೋ ನನ್ನೇ ಬೊಗ್ಗಿಸ್ಬಿಟ್ಲಮ್ಮ ಇವಳು. ಒಳ್ಳೆಳಲ್ಲ ಇವಳು ನಮ್ಮ ಶ್ರೀದೇವಿ. ನನ್ನ ಮಾತು ಕೇಳಲ್ಲ, ನನ್ನ ಮಾತೇನು ನಡೆಯಲ್ಲ, ಎಲ್ಲ ಅವಳದೇನೆ. ನೀನು ಅವಳಿಗಿನ್ನ ಸ್ಯಾನೆ ಓದಿದ್ಯಾ, ಇನ್ನೇನು ಮಾಡೋಕ್ಕಾಗುತ್ತೆ? ನೀನು ಹೇಳ್ದಂಗೆ ಅವಳೇ ಕೇಳಬೇಕು. ನೀನೇ ಸ್ಯಾನೆ ಓದಿರೋದು, ನಿನಗೆ ಎಲ್ಲ ಲೆಕ್ಕ ಗೊತ್ತಾಗುತ್ತೆ. ನೀನೇ ಇಸ್ಕ ಎಲ್ಲ ದುಡ್ದಿರೋ ದುಡ್ಡು ಕೊಡೋಕೆ ನಾನೇ ಎಲ್ಲ ವ್ಯವಹಾರ ಮಾಡ್ತೀನಿ ಅಂತ ಹೇಳು. ಹಂಗೆ ಹೇಳ್ಬೇಕು ಅದೆಲ್ಲ.
ನಾನೇ ವ್ಯವಹಾರ ಮಾಡ್ತೀನಿ ಎಲ್ಲ ನನಗೆ ಕೊಟ್ಬಿಡಕ್ಕ ಅಂತ. ಇವಕ್ಕ ಒಂಥರ ದುಡ್ಡು ಅಂತೈತೆ, ಮಕ್ಕಳೆಲ್ಲ ಮರಿಲ್ಲ, ಏನು ದುಡ್ಡು ಅಂತೈತೆ ಹಂಗೇನೆ. ಇವಕ್ಕನಿಗೆ ಇನ್ನೂ ಮಕ್ಕಳಾಗಿಲ್ಲ. ನನಗೆ ಮಕ್ಳು ಮಾಡ್ಕೊ, ನಮಗಂತೂ ಮಕ್ಕಳಿಲ್ಲ, ನಿಮ್ಗಾದ್ರೂ ಮಕ್ಕಳಾಗಲಿ ಅಂತೈತೆ. ನನಗೆ ಈಗಲೇ ಮಕ್ಕಳು ಇಷ್ಟ ಇಲ್ಲ ಇನ್ನೂ ಸ್ವಲ್ಪ ದಿನ ಹೀಗೆ ಇರಬೇಕು ಅಂತ. ನನಗೆ ಇದೆಲ್ಲನ ಚಿಕ್ಕ ವಯಸ್ಸಿಗೆ ಎಲ್ಲ ಏನಕ್ಕಪ್ಪ ಮಕ್ಕಳು ಅಂತ ಅನಿಸುತ್ತೆ. ನನಗೆ ಹೇಳ್ತಾ ಇರೋದು, ಅದಕ್ಕೆ ನನಗೇನೋ ಬೇಡ ಅಂತ ಹೇಳಿದ್ದೀನಿ. ಈ ಅಕ್ಕನಿಗೂ ಸ್ವಲ್ಪ ಗೊತ್ತಾಗೋದಿಲ್ಲ, ನನಗಿನ್ನೂ ಕಡಿಮೆ ಓದಿರೋದು, ನಾನು ಈ ಅಕ್ಕನಿಗಿನ್ನ ಜಾಸ್ತಿ ಓದಿರೋದು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.